ಸೈಕಲ್ ಕಳ್ಳನ ಜೊತೆ ಜಗಳ ಆಡ್ತಾ ನಮ್ಮ ಅಪ್ಪಂಗೆ ಊಟ ಕೊಡೋದೇ ಲೇಟ್ ಆಗೋಯ್ತು. ಏಯ್, ಅಷ್ಟು ಕಣ್ಕಾಣ್ಸಲ್ವಾ ನಿಂಗೆ? ಸಾರಿ. ಒಂದು ತಿಳಿ ಗಂಜಿ ಕೊಡಿ ಸರ್. ಎಷ್ಟು? 15 ಲಕ್ಷ. ವಾಟ್? ಗುರುವಾಯ್, ನಿನಗೊಂದು ಸುಪಾರಿ ಸಿಕ್ಕಿದೆ. ಶರತ್ ಕತೆ ಅಲ್ಲೇ ಮುಗಿಬೇಕು. ಗುರುಬಾಯ್, ಎಲ್ಲ ರೆಡಿನಾ? ನನ್ನ ಕಡೆಯಿಂದ ಎಲ್ಲ ರೆಡಿ. ಆದರೆ ನೀವು ಶರತ್ನ ಹೇಗಾದರೂ ಮಾಡಿ ಇಲ್ಲಿಗೆ ಕರ್ಕೊಂಡು ಬನ್ನಿ ಅಷ್ಟೇ. ಅಷ್ಟೇ ತಾನೇ, ಕರ್ಕೊಂಡು ಬರ್ತೀನಂತೆ. ಆದರೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಇಲ್ಲಿಗೆ ಅವನ್ನ ಕರ್ಕೊಂಡು ಬಂದರೆ ಆಮೇಲಿಂದು ನನಗೆ ಬಿಡಿ, ಒಂದೇ ಏಟಿಗೆ ಏನು ಸಮಸ್ಯೆ ಆಗಲ್ಲ ತಾನೆ? ಚಾನ್ಸೇ ಇಲ್ಲ. ಈ ಗುರುಬಾಯ್ ಗುರಿ ಯಾವತ್ತೂ ತಪ್ಪಲ್ಲ. ಬಟ್ ಎಲ್ಲರ ಮುಂದೆ ಇದೊಂದು ಆಕ್ಸಿಡೆಂಟ್ ಅಷ್ಟೇ, ಯಾರಿಗೂ ಅನುಮಾನ ಬರೋ ಹಾಗಿಲ್ಲ. ತರುಣ್, ಹಾಯ್ ದಳ್ವಾಯ್, ಹಲೋ. ಏನಿಲ್ಲಿ? ಅದು ಬಿಸಿಲಿದೆ ಅಲ್ವಾ, ಎಣ್ಣೀರು ಕುಡಿಯೋಣ ಅಂತ. ನಿಮ್ಗೊಂದು ಹೇಳ? ಹೋ ಬೇಡ, ಥ್ಯಾಂಕ್ ಯು. ಇವನೊಬ್ಬ ಬಲಗೈ ಬಂಟ. ಅಂದರೂ ಟಾಸ್ಕ್ ಓಕೆ ಅಲ್ವಾ? ಟಾಸ್ಕು ಸ್ವಲ್ಪ ಕಷ್ಟನೇ ಇದೆ. ಒಂದು ಎಳ್ನೀರಿಗೆ 15 ಲಕ್ಷ ಅಂದರೆ ಕಮ್ಮಿನೇ ಆಯಿತು. ಏನು ಗುರುಬಾಯ್, ನೀವು ಚೌಕಾಸಿ ಮಾಡ್ತಿದ್ದೀರಾ? 20 ಲಕ್ಷ ಇಟ್ಕೊಳ್ಳಿ. ಪ್ರಾಣ ಸ್ವಲ್ಪ ದುಬಾರಿನೇ. ಅಮ್ಮರೇ, ಈ ಮನೆಗೆ ಯಾಕೆ ಹೋಗ್ತಾ ಇದ್ದೀರಾ? ಇಲ್ಲಿ ಜಾಸ್ತಿ ಹೊತ್ತಿರಬಾರ್ದು, ಹೊರಡಿ ಇಲ್ಲಿಂದ. ಯಾಕೆ? ನೀವು ಈ ಊರವರಲ್ಲ ಅನಿಸ್ತದೆ, ಅದಕ್ಕೆ ಈ ಮನೆ ಬಗ್ಗೆ ಗೊತ್ತಿಲ್ಲ. ಇದು ಈ ಊರಿನ ಪ್ರಧಾನ ಅರ್ಚಕರಾಗಿದ್ದ ಸಂಭುನಾಥ್ ಅವರ ಮನೆ ಆಗಿತ್ತು. ಇಪ್ಪತ್ತೆರಡು ವರ್ಷದ ಹಿಂದೆ ಈ ಮನೆಗೆ ಬೆಂಕಿ ಬಿದ್ದು ಅವ್ರ ಹೆಂಡತಿನೂ ತೀರೋದ್ರು. ಅವ್ರ ಮಗಳು ಕಾಣೆ ಆಗಿಬಿಟ್ಲು. ಅದಕ್ಕೆ ಈ ಊರಿನವರು ಈ ಮನೆ ಹತ್ರ ಯಾರೂ ಸುಳಿಯಲ್ಲ. ಇದೆಲ್ಲ ಆದಮೇಲೆ ಆ ಸಂಭುನಾಥ ಊರಿನ ಮಶಾನದಲ್ಲೇ ಇದ್ದಾನೆ. ಅವನು ಹುಚ್ಚಾಗ್ಬಿಟ್ಟಿದ್ದಾನೆ. ಮೊದಲು ಇಲ್ಲಿಂದ ಹೊರಡಿ ಅಮ್ಮನವ್ರೆ. ರಾಣಿ ವಾಸನೆ
ಜಾಡ್ ಹಿಡ್ಕೊಂಡು ಬಂದಿದೆ. ನಾನು ಮಗಳು ಯಾರು ಅವಳು ಕೈ ಸಿಗಬಾರ್ದು, ಯಾರು ಕೈಗೆ ಸಿಗಬಾರ್ದು. ಅಯ್ಯೋ ದೇವ್ರೆ, ದುರ್ಗಂಗೆ ನನ್ನ ಎಲ್ಲ ಸಮಸ್ಯೆಗಳನ್ನ ಹೇಳಿ ಅವಳ ಸಹಾಯ ತಗೊಂಡು ಶರತ್ಗೆ ಎಲ್ಲ ವಿಷಯ ತಲುಪಿಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳು ನೋಡಿದ್ರೆ ಶರತ್ ಬಗ್ಗೆ ಇಷ್ಟೊಂದು ನೆಗೆಟಿವ್ ಒಪಿನಿಯನ್ ಇಟ್ಕೊಂಡಿದ್ರೆ ತುಂಬಾ ಕಷ್ಟ. ನಾನು ಏನ್ ಮಾಡ್ಲಿ? ಗುರುಬಾಯ್, ಯಾವುದೇ ಕಾರಣಕ್ಕೂ ಇವತ್ತು ಶರತ್ ಮಿಸ್ ಆಗಬಾರ್ದು. ಇವತ್ತು ಒಂದು ಕೊನೆ ದಿನ ಆಗಿರಬೇಕು. ಅಯ್ಯೋ ಪಾಪಿ, ದೇವಸ್ಥಾನಕ್ಕೆ ಬಂದ್ರು ನಿನ್ ಮನ್ಸು ಇಷ್ಟೊಂದು ಕೆಟ್ಟಾಗಿ ಯೋಚನೆ ಮಾಡತ್ತಾ? ಅವತ್ ನಿನಗೆ ಪಾಠ ಕಲಿಸಿದ್ದು ಸಾಕಾಗಿಲ್ಲ ಅನ್ಸತ್ತೆ. ನಿನ್ನ ಬರ್ತಿದ್ದಾರೆ ಅವರು. ಫೋಕಸ್ ಆನ್ ಟಾರ್ಗೆಟ್. ಏನ್ ಮಾಡ್ಲಿ? ದುರ್ಗಾ ಬೇರೆ ಅಪ್ಪಂಗೆ ಊಟ ಕೊಡ್ತೀನಿ ಅಂತ ಹೋದ್ಲು. ಈಗ ನನ್ನ ಶರತ್ನ ಹೇಗೆ ಕಾಪಾಡ್ಲಿ? ದೇವ್ರೆ, ಹೇಗಾದ್ರೂ ಮಾಡಿ ಶರತ್ ಈ ಕಡೆ ಬರ್ದೇ ಇರೋದು ಮಾಡು. ಇಲ್ಲ, ದುರ್ಗಾನೇ ಇಲ್ಲಿಗೆ ಬಂದು ನನ್ನ ಮಾತು ಕೇಳಿಸ್ಕೊಳ್ಳೋ ಹೋದ್ ಮಾಡು. ದಯವಿಟ್ಟು ದೇವ್ರೆ, ದಯವಿಟ್ಟು. ಇಷ್ಟು ದಿನ ಮೆರಿತಿದ್ಯಲ್ಲ ಶರತ್, ನೋಡ್ತಿರೋ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಗೆ ವಿಲವಿಲ ಅಂತ ಒದ್ದಾಡಿ ಮೇಲೆ ಹೋಗ್ತೀಯ. ರೀ, ಇಲ್ಲಿ ನೋಡ್ರಿ, ಇಲ್ಲಿ ಹೇಗಿದೆ ನಿಮ್ಗೆ ಅಂತ ತಗೊಂಬಂದೆ. ಈ ಥರದ್ದೆಲ್ಲ ನಾನೆಲ್ಲಿ ಹಾಕ್ತೀನಿ, ಬೇಡ ನನಗೆ. ಅಯ್ಯೋ, ನಿಮ್ಗೆ ಅಂತ ತಗೊಂಬಂದಿದ್ದೀನಿ. ಅಳತೆ ಸರಿಯಾಗಿದೆಯಾ ನೋಡೋಣ. ತಿರ್ಗಿ. ಅಯ್ಯೋ, ಅಳತೆ ಸರಿಯಾಗಿದೆ ರೀ. ಆಯ್ತು. ಅಲ್ಲ ಕಣೆ, ಇದಕ್ಕೆಲ್ಲ ದುಡ್ಡಿನಿಂದ ಬಂತೆ ನಿನಗೆ? ನೀವಂತೂ ತಗೊಂಬರಲ್ಲ, ನಾನು ತಗೊಂಬಂದಿದ್ದೀನಿ ತಾನೆ. ಸಂಘ ಚೀಟಿ ದುಡ್ಡು ಲಾಟ್ರಿ ಹೊಡೀತು, ಸಮಾಧಾನನಾ? ನೋಡು, ನಿನ್ನ ನಡವಳಿಕೆ ನನಗೆ ಬೇರೆ ಸೂಚನೆ ಕೊಡ್ತಾ ಇದೆ. ದುಡ್ಡಿಲ್ಲಿಂದ ಬಂತು, ಅದನ್ನು ಹೇಳು. ಚಿಕ್ಕಮ್ಮ, ವಾಷಿಂಗ್ ಮಿಷಿನ್ ಎಲ್ಲ ತಂದಿದ್ದೀರಾ? ಬಟ್ಟೆ ನಾನೇ ಒಕ್ಕೊಡ್ತಿದ್ನಲ್ವಾ? ಅಯ್ಯೋ ದುರ್ಗಾ, ನೋಡಮ್ಮ, ಬಟ್ಟೆ ಒಗ್ದು ನಿನ್ನ ಕೈಯೆಲ್ಲ ಹೇಗಾಗಿದೆ ಅಂತ. ಅದಕ್ಕೆ ನಾನು ಹೊಸ ವಾಷಿಂಗ್ ಮಿಷಿನ್ ತೊಗೊಂಬಂದಿದ್ದೀನಿ. ಇನ್ಮೇಲೆ ನೀನು ಮನೆ ಕೆಲಸ ಎಲ್ಲ ಯಾವುದು ಮಾಡೋದೇ ಬೇಡ, ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಆಯ್ತಕ್ಕಂದ? ಗುರುಗಳ ಮುಂದೆ ನೃತ್ಯ ಮಾಡೋದಕ್ಕೆ ನಿಮ್ಮ ದುರ್ಗಾ ಆಶ್ರಮಕ್ಕೆ ಬರಬೇಕು. ದುರ್ಗಾ ಚರಣ ಸೇವೆಗೆ ಬರ್ತಾಳೆ. ಅಪ್ಪ ಅಮ್ಮ ಅಕ್ಕನ ಕಂದ ಅಂದ್ರ ಕೊಡು, ನನಗೂ ಹಾಗೆ ಕೇಳಿಸ್ತು. ಅವಳು ಕಂದ ಅಂತೀಯಾಳ ಅಕ್ಕಂಗೆ ಅಂತಂದರೆ ಒಂದು ಕಂದಕ ತೋಡ್ತಿದ್ದಾಳೆ ಅಂತಾನೆ ಲೆಕ್ಕ. ಚಿಕ್ಕಪ್ಪ, ನೀವು ಸುಮ್ಮನೆ ರೀ. ಪಾಪ ಚಿಕ್ಕಮ್ಮ. ಆಡ್ಕೊಳ್ಳಿ ಬಿಡಮ್ಮ. ಅವ್ರಿಗೆ ನನ್ನನ್ನು ಆಡ್ಕೊಳ್ಳೋದು ಅಂದರೆ ದೇವಸ್ಥಾನದಲ್ಲಿ ಸಹಸ್ರನಾಮಾರ್ಚನೆ ಮಾಡಿದಷ್ಟು ಖುಷಿ ಸಿಗತ್ತೆ. ಆಡ್ಕೊಳ್ಳಿ ಬಿಡು. ದುರ್ಗಾ, ನೋಡಮ್ಮ, ನಾನು ನಿನಗೆ ಅಂತ ಹೊಸ ರೇಷ್ಮೆ ಸೀರೆ ತಗೊಂಬಂದಿದ್ದೀನಿ. ಚೆನ್ನಾಗಿದೆಯಾ ನೋಡಮ್ಮ? ಚೆನ್ನಾಗಿದೆಯಾ? ಚಿಕ್ಕಮ್ಮ, ನನಗೆ ಯಾಕಿದೆಲ್ಲ? ಅಲ್ವೇ, ಇನ್ನು ಎಷ್ಟು ದಿನ ಅಂತ ಈ ಲಂಗ ದಾವಣಿ ಹಾಕ್ಕೊಂಡು ಓಡಾಡ್ತೀಯಾ? ಮದುವೆ ಆಗಬೇಕಾಗಿರೋ ಹುಡುಗಿ ನೀನು. ಇನ್ಮೇಲೆ ನೀನು ಈ ಥರ ಸೀರೆಗಳನ್ನ ಹಾಕ್ಕೊಂಡೇ ಓಡಾಡಬೇಕು. ನೋಡು, ನಿನ್ನ ಮೈ ಬಣ್ಣಕ್ಕೂ ಈ ಸೀರೆ ಬಣ್ಣಕ್ಕೂ ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದೆ. ಚೆನ್ನಾಗಿದೆ ಅಲ್ವಾ? ಪ್ರಭಾವತಿ, ಅಲ್ವೇ ಇವಕ್ಕೆಲ್ಲ ದುಡ್ಡಿನಿಂದ ಬಂತು ಹೇಳಿ. ನಿಮ್ಗೆ ಎಷ್ಟು ಸಲ ಹೇಳಬೇಕು? ಲಾಟ್ರಿ ನೋಡು, ಮತ್ತೆ ಮತ್ತೆ ಅದನ್ನೇ ಹೇಳಬೇಡ. ನಿಜ ಹೇಳು, ನನಗೆ ದುಡ್ಡಿನಿಂದ ಬಂತಿದ್ದಕ್ಕೆ. ರೀ, ನನಗೆ ದುರ್ಗಾ ಮೇಲೆ ಪ್ರೀತಿ ಇರಬಾರ್ದಾ? ಏನೋ ಕೋಪದಲ್ಲಿ ಆವಾಗ ಒಂದೊಂದು ಮಾತಾಡ್ತೀನಿ ಅಷ್ಟೇ. ಎಷ್ಟೇ ಆದರೂ ಇವಳು ನಮಗೂ ಮಗಳೇ ಅಲ್ವಾ? ಹೌದು, ನೀನು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ ಅಂದರೆ ಅವಳಿಂದ ನಿನಗೇನೋ ಕೆಲಸ ಆಗಬೇಕು ಅಂತಾನೆ. ಏನಾಗಬೇಕು ಅನ್ನೋದನ್ನು ನೇರವಾಗಿ ಹೇಳು. ನೋಡಿ ಹೇಗೆ ಮಾತಾಡ್ತೀರಾ ಅಂತ. ನಿಮ್ಗೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿರೋ ಶುದ್ಧವಾದ ಪ್ರೀತಿ ಕಾಣೋದೇ ಇಲ್ಲ. ನಾನು ಎಷ್ಟು ಪ್ರೀತಿಯಿಂದ ದುರ್ಗಾಗೋಸ್ಕರ ಈ ಸೀರೆ ತಗೊಂಬಂದಿದ್ದೀನಿ ಗೊತ್ತಾ? ನೀವು ನೋಡಿದ್ರೆ ಹೇಗೆಲ್ಲ ಮಾತಾಡ್ತಿದ್ದೀರಾ. ಹೋಗ್ರಿ ನೀವು. ಚಿಕ್ಕಪ್ಪ,
ಕಡೆ ಬರ್ಬೇಡಿ ಶರತ್. ಶರತ್ 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 ಆ ಕಡೆ ಹೋಗ್ಬೇಡಿ ಶರತ್. ಬೇಡ ನೀವಾದ್ರೂ ಹೇಳಿ ಅಂತ. ನನ್ನದು ಹೊಸ ಫ್ಯಾಕ್ಟ್ರಿಗೋಸ್ಕರ ಇಂಟೀರಿಯರ್ಸ್ ಡಿಸೈನ್ ಮಾಡಿದ್ದೇನೆ ಓಕೆ. ಅಯ್ಯೋ ದೇವ್ರು, PPT have come up with. ಆಕೆ ಈಗ ಪರೀಕ್ಷೆ ಮಾಡ್ತಿದ್ಯಾ? ನನ್ನ ಕಣ್ ಮುಂದೆನೆ ನನ್ನ ಗಂಡನ ಕೊಲ್ಲೋ ಪ್ರಯತ್ನ ನಡೀತಿದೆ, ಆದ್ರೆ ನನಗೇನು ಮಾಡೋದಕ್ಕಾಗ್ತಿಲ್ಲ. ತಾಯಿ, ನೀನೇನಾದ್ರೂ ಮಾಡಬೇಕು, ನೀನೇನಾದ್ರೂ ಮಾಡಬೇಕು. ಎಳ್ನೀರು ಕುಡಿಯೋಣ? ಹಾಂ ಶ್ಯೂರ್. 3 ಎಳ್ನೀರು. ಬೇಡ ಶರತ್, ಅಲ್ಲಿಂದ ಹೋಗಿ ಶರತ್. ಈ ಕಡೆ ಬನ್ನಿ ಶರತ್. ಏಯ್, ಏನೋ ಮಾಡ್ತಾ ಇದೀಯಾ? ಕ್ಷಮಿಸಿ ಸರ್, ಎಳ್ನೀರು ಕೊಸ್ತಾ ಇದೆ ಸರ್. ಅದು ಹೆಂಗೆ ಬಿತ್ತು ಅಂತ ಗೊತ್ತಾಗಿಲ್ಲ ಸರ್. ಬಿಟ್ಬಿಡಿ ಸರ್. ಅದು ಹೇಗೋ ಕೈಯಲ್ಲಿರೋ ಮಚ್ಚೆಗಿರುತ್ತೆ. ಸರ್ ನಿಜ ಹೇಳ್ತೀನಿ ಸರ್, ಕೈ ತಪ್ಪಿದೋಯ್ತು ಸರ್. ಸರ್ ಬಡವ ಸರ್, ಬಿಟ್ಬಿಡಿ ಸರ್. ಸತ್ಯ, ಶರತ್ತಿಗೇನೂ ಆಗಿಲ್ಲ. ದೇವಿ, ಕಾಪಾಡ್ಬಿಟ್ಟೆ ದೇವಿ, ನೀನು ಕಾಪಾಡ್ಬಿಟ್ಟೆ. ಅದೇ ಅಂಕಲ್, ಬಿಟ್ಬಿಡಿ. ಇಟ್ಸ್ ಓಕೆ. ಮಿಸ್ಟೇಕ್ ಆಯಿತು ಅಂತ ಹೇಳ್ತಾ ಇದಾರಲ್ಲ. ಹಾಗಲ್ಲ ಶರತ್. ಕಮಾನ್, ಕಾಮ್ ಡೌನ್. ನನಗೇನು ಆಗಿಲ್ಲ ನೋಡಿ, ನಾನು ಚೆನ್ನಾಗಿದ್ದೀನಿ. ಯು ಫೈನ್ ರೈಟ್ ಶರತ್? ಯಾ ಆಲ್ ಗುಡ್ ತರುಣ್. ಶರತ್, ಆ 1 ಸೆಕೆಂಡ್ ನೀನೇನಾದ್ರು ಕೆಳಗಡೆ ಬಗ್ದಲ್ಲಿ ಇದ್ದಿದ್ರೆ, ಮೈ ಗಾಡ್, ಹಾರಿಬಲ್ ಅದು. ಐ ಕಾಂಟ್ ಇವನ್ ಇಮ್ಯಾಜಿನ್. ಹೌದು ಅಂಕಲ್, ನಾನು ಮುಂದೆ ಹೋದ ತಕ್ಷಣ ಕೆಳಗೇನು ಚುಚ್ಚಿದಂಗೆ ಆಯಿತು. ಬಗ್ ನೋಡಿದ್ರೆ ಈ ಜುಮ್ಕಿ. ನಾನು ಆ ಟೈಮಲ್ಲಿ ಬಗ್ಗಿಲ್ಲ ಅಂತಿದ್ದಿದ್ರೆ ದಿಸ್ ಜುಮ್ಕಿ ಇಸ್ ಮೈ ಸೇವಿಯರ್. ಈ ಜುಮ್ಕಿ ಶರತ್ನ ಕಾಪಾಡಿದ್ದು. ಈ ಜುಮ್ಕಿನ ಎಲ್ಲೋ ನೋಡ್ದಾಗಿದೆಯಲ್ಲ, ಯಾರ ಕಿವಿನಲ್ಲಿ ನೋಡ್ದೆ? ಈ ಜುಮ್ಕಿ ಯಾರದೇ ಆಗಿರ್ಲಿ, ಯಾವತ್ತಾದ್ರೂ ಹೇಗಾದ್ರೂ ಮಾಡಿ ಅವ್ರ ಋಣನ ನಾನು ತೀರಿಸ್ಲೇಬೇಕು. ಚಿಕ್ಕಮ್ಮ, ಅಯ್ಯೋ ಯಾಕೆ ಚಿಕ್ಕಮ್ಮ ಅಳ್ತಾ ಇದ್ದೀರಾ? ನೋಡಿ ನಿಮ್ಮ ಚಿಕ್ಕಪ್ಪನ, ನಾನು ನಿನಗಿಂತ ಹೊಸ ಸೀರೆ ತಗೊಂಬಂದ್ರೆ ಹೇಗೆ ಆಡ್ತಿದ್ದಾರೆ ಅಂತ. ಚಿಕ್ಕಮ್ಮ, ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಯಾರಾದರೂ ಬೇಜಾರು ಮಾಡ್ಕೋತಾರ? ಚಿಕ್ಕಪ್ಪ ಯಾವಾಗಲೂ ನಿಮಗೆ ಹಾಗೆ ರೇಗಿಸ್ತಾರಲ್ವಾ? ದುರ್ಗಾ, ನೀನೇನು ಅನ್ಕೊಂಡಿಲ್ಲ ತಾನೇ? ಇಲ್ಲ ಚಿಕ್ಕಮ್ಮ, ನೀವೇನು ಅಂತ ನನಗೆ ಗೊತ್ತಿಲ್ವಾ? ನಿನಗೆ ನಿಜವಾಗ್ಲೂ ಬೇಜಾರಾಗ್ಲಿಲ್ವಾ? ಖಂಡಿತವಾಗ್ಲೂ ಇಲ್ಲ. ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ. ಅಬ್ಬಾ, ನನಗೀಗ ಸಮಾಧಾನ ಆಯಿತು ಕಣೆ. ಆಯ್ತಲ್ವಾ, ಮತ್ತೆ ಬನ್ನಿ, ಈಗ ಊಟ ಮಾಡೋರಂತೆ. ಸರಿ, ಬರ್ತೀನಿ. ಆದರೆ ಇವತ್ತು ನೀನು ನನಗೆ ಬಡಿಸೋದು ಬೇಡ, ನಾನೇ ನಿನಗೆ ಬಡಿಸ್ತೀನಿ. ಚಿಕ್ಕಮ್ಮ ಬೇಡ, ನಿಮ್ದೆಲ್ಲ ಊಟ ಆಗಲಿ, ಆಮೇಲೆ ನಾನು ಊಟ ಮಾಡ್ತೀನಿ. ನಾನು ನಿನಗೆ ಬಡಿಸ್ತೀನಿ ಅಂತ ಹೇಳ್ದೆ ತಾನೆ? ನಡಿಕಮ್ಮ. ನಡಿ ಬಾ. ಬೇಡ ಚಿಕ್ಕಮ್ಮ ಅಂತ ಹೇಳ್ದೆ, ನಿನಗೆ ಬರಬೇಕು. ದುರ್ಗಾ, ನೋಡು, ನಿನಗಿಷ್ಟ ಅಂತ ಕಜ್ಜಾಯ, ಕಾಯಿ ಒಬ್ಬಟ್ಟು, ಅದಕ್ಕೆ ತುಪ್ಪ. ಏಯ್, ತೆಗಿಯೋ ಕೈ. ಮೊದಲು ಅವಳು ತಿನ್ಲಿ, ಆಮೇಲೆ ನಿನ್ ಕೊಡ್ತೀನಿ. ಹೋಗಿ ಕೂತ್ಕೋ. ನೋಡು, ಈ ಸ್ವೀಟು, ಇಲ್ಲಿ ನೋಡು, ಗೊಜ್ಜು, ಹೆಸರು ಕಾಳು ಕೋಸಂಬರಿ,
ಇಷ್ಟೆಲ್ಲ ಮಾಡಿದ್ದೀನಿ. ಯಾವುದೇ ಸಂಕೋಚ ಇಲ್ಲದೆ ನೀನೆಲ್ಲ ತಿನ್ಬೇಕು, ಸರಿನಾ? ದುರ್ಗಾ, ನೀನು ಎಷ್ಟೆಲ್ಲ ಕೆಲಸ ಮಾಡ್ತೀಯಾ? ದೇವಸ್ಥಾನದಲ್ಲೂ ಕೆಲಸ ಮಾಡ್ತೀಯಾ, ಮನೆಯಲ್ಲೂ ಕೆಲಸ ಮಾಡ್ತೀಯಾ, ಸಾಲದಕ್ಕೆ ಡ್ಯಾನ್ಸ್ ಬೇರೆ ಹೇಳ್ಕೊಡ್ತೀಯಾ. ಇಷ್ಟೆಲ್ಲ ಮಾಡೋದಿಕ್ಕೆ ನಿನಗೆ ಶಕ್ತಿ ಬೇಡವೇನಮ್ಮ? ದುರ್ಗಾ, ನೀನು ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ರೆ 2 ಕಣ್ಣು ಸಾಲದು ಕಣಮ್ಮ. ಅಲ್ಲಮ್ಮ, ಅವತ್ತು ಅಕ್ಕ ಡ್ಯಾನ್ಸ್ಗೆ ಹೋಗ್ಬೇಕಾರೆ ನೀನು ಬೈತಿದ್ಯಲ್ವಾ? ತಲೆ ಹೊರಟೆ, ಸುಮ್ಮನಿರೋ. ದುರ್ಗಾ, ನೀನು ಹೀಗೆ ದೇವಸ್ಥಾನದಲ್ಲಿ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ನೀನು ಒಳಗಿರೋ ಕಲೆ ಯಾರಿಗೂ ಕಾಣಿಸಲ್ಲ ಮಗಳೇ. ದುರ್ಗಾ, ನಿನ್ನ ಪ್ರತಿಭೆ 4 ಜನಕ್ಕೆ ಗೊತ್ತಾಗಂಗೆ ಮಾಡಬೇಕು ಕಣಮ್ಮ. ಪ್ರಭಾವತಿ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ನೇರವಾಗಿ ಹೇಳ್ಬಿಡು. ಏನಿಲ್ಲ ಕಣಮ್ಮ, ನೀನು ಈ ಚಿಕ್ಕಮ್ಮಂಗೋಸ್ಕರ ಒಂದು ಕಡೆ ಡ್ಯಾನ್ಸ್ ಮಾಡ್ತೀಯಾ? ಎಲ್ಲಿ ಅಂತ ಹೇಳಿ ಚಿಕ್ಕಮ್ಮ. ಅದು ನಮ್ಮ ಅಮೃತೇಶ್ವರ ಗುರುಗಳಿದ್ದಾರಲ್ಲ, ಅವರ ಆಶ್ರಮದಲ್ಲಿ. ಪ್ರಭಾವತಿ, ಏನು ಮಾತಾಡ್ತಿದ್ಯಾ ನೀನು? ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ? ನಮ್ಮ ದುರ್ಗ ಹೋಗಿ ಅವನ ಮುಂದೆ ಯಾತಕ್ಕೆ ಡ್ಯಾನ್ಸ್ ಮಾಡಬೇಕು? ಏನ್ರಿ ನೀವು ಇವನು ಅಂತೆಲ್ಲ ಹೇಳ್ತಿದ್ದೀರಲ್ಲ? ನಮ್ಮ ಅಮೃತೇಶ್ವರ ಗುರುಗಳ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿದೆಯಾ? ನೋಡು, ಅವೆಲ್ಲ ಬೇಕಾಗಿಲ್ಲ. ನಮ್ಮ ದುರ್ಗ ಅವನ ಮುಂದೆ ಹೋಗಿ ಡ್ಯಾನ್ಸ್ ಮಾಡೋದಿಲ್ಲ ಅಷ್ಟೇ. ಅಲ್ಲ ರೀ, ನೋಡು, ಮಾಡಲ್ಲ. ದುರ್ಗಾ, ನೀನು ಅವ್ರು ಹಾಗೆ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೋಬೇಡಮ್ಮ. ನೀನು ನನಗೋಸ್ಕರ ಡ್ಯಾನ್ಸ್ ಮಾಡ್ತೀಯ ಅಲ್ವಾ? ಡ್ಯಾನ್ಸ್ ತಾನೆ ಮಾಡಕ್ಕೆ ನಂಗೇನೂ ಇಲ್ಲ. ಆದರೆ ಚಿಕ್ಕಪ್ಪ, ಅಯ್ಯೋ, ನೀನು ಅವ್ರ ವಿಷಯ ಬಿಟ್ಬಿಡು, ನಾನು ನೋಡ್ಕೋತೀನಿ. ನೀನು ಡ್ಯಾನ್ಸ್ ಮಾಡ್ತೀನಿ ಅಂದ್ಯಲ್ಲ, ನನಗಷ್ಟೇ ಸಾಕು, ನನ್ನ ಬಂಗಾರ. ತಗೋ, ಇನ್ನೊಂದು ಕಜ್ಜಾಯ ತಿನ್ನು. ತಿನ್ನಮ್ಮ, ತಿನ್ನು. ತಗೋ, ತಿನ್ನು, ತಿನ್ನು. ಇದೆಲ್ಲ ಆದಮೇಲೆ ಆ ಸಂಭುನಾಥ ಊರಿನ ಮಶಾನದಲ್ಲೇ ಇದ್ದಾನೆ. ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ? ಪ್ರಾಣಿ ಅವಳು ಪ್ರಾಣಿ. ವಾಸನೆ ಹಿಡಿಲಿಲ್ಲ. ಆದ್ರೂ ಅಪಾಯ.